ಓಂ ವಯಸ್ವಪರ್ಣಾ ಉಪಾಸೇದುರಿಂದ್ರಂ ಪ್ರಿಯಮೇಧಾ ಋಷಯೋ ನಾಧಮಾನಾಃ ಉಪಧ್ವಾಂತಮೂರ್ಣುಃ ಪೂರ್ಧಿಚಕ್ಷುರ್ಮುಗ್ಧ್ಯಸ್ಮಾನ್ ನಿಧಯೇವ ಬದ್ಧಾನ್ ಶ್ರಿಯೇ ಜಾತಶ್ರಿಯ ಆನಿರೀಯಾಯ ಶ್ರಿಯಂ ವಯೋಃ ದರಿತೃಭ್ಯೋ ದಧಾತಿ ಶ್ರಿಯಂ ವಸಾನ ಅಮೃತತ್ವಮಾಹ ಜನ್ಭವಂತಿ ಸತ್ಯಾಸಮಿಥಾ ಮಿತದ್ರೌಃ ತತಸ್ಯ ಪ್ರಿಯಮಭಿಪಾತೋಃ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತೆ ಉರುಕ್ರಮಸ್ಯ ಸಹಿ ಬಂಧುರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ಸಾಹ ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೇ ವೇದತರೋಃ ಶಾಖಾ ದೃಷ್ಟ್ವಾ ಪುಂಸೋಲ್ಪಮೇಧಸಃ. ಭಾಗವತಸ್ಯ ಪ್ರಥಮಸ್ಕಂದಸ್ಯ ತೃತೀಯೇ ಅಧ್ಯಾಯೇ ಏಕವಿಂಶೆ ಅಸ್ಮಿನ್ ಶ್ಲೋಕೆ ಒಂದನೇ ಸ್ಕಂದದ ಮೂರನೇ ಅಧ್ಯಾಯದ 21ನೇಯ ಅಸ್ಮಿನ್ ಶ್ಲೋಕೆ ಸ್ವಯಂ ಅಯಂ ವ್ಯಾಸಃ ಸ್ವಮೇವ ಅವತಾರಂ ವರ್ಣಯತಿ. ಅಸ್ಯ ಚ ಶ್ಲೋಕಸ್ಯ ಶ್ರವಣಾತ್ ಪೂರ್ವಂ ಋಗ್ವೇದೆ ಯಸ್ಯ ಅಸ್ಯ ವ್ಯಾಸಸ್ಯ ವರ್ಣನಾಪರಃ ಕಶ್ಚನ ಮಂತ್ರಃ ವರ್ತತೆ. ಸಹ ಮಂತ್ರಃ ಮಂಗಲಾಚರಣರೂಪತ್ವೇನ ಅಭ್ಯಧಾಯಿ. ವಯಸ್ಸುಪರ್ಣಾ ಉಪಸೇದುರಿಂದ್ರಂ ಪ್ರಿಯಮೇಧಾ ಋಷಯೋ ನಾಧಮಾನಾಃ ಇತಿ. ಸ್ವಾಧ್ಯಾಯ ಪ್ರವಚನ ಪ್ರಿಯಾಃ ಋಷಯಃ ಏನಂ ಇಂದ್ರಂ ಪರಮೇಶ್ವರತ್ವಾತ್ ಇಂದ್ರನಾಮಾನಂ ವ್ಯಾಸಂ ಉಪಸೇದುಃ. ಉಪಧ್ವಾಂತಮೂರ್ಣುಃ, ಹೇ ಭಗವನ್, ಸರ್ವೇಷಾಂ ಅಸ್ಮಾಕಂ ಧ್ವಾಂತಂ ಅಂಧಕಾರಂ ಅಜ್ಞಾನಾಂಧಕಾರಂ ಪರಿಹರ. ಊರ್ಧ್ವಚಕ್ಷುಃ, ಅಸ್ಮಾಕಂ ಚ ಚಕ್ಷುಃ ಜ್ಞಾನ ಸ್ವೀಕಾರ ಸಮರ್ಥಂ ಕುರು. ಮುಮುಗ್ಧ್ಯಸ್ವಾನ್ ನಿಧಯೇವ ಬದ್ಧಾನ್. ಯಥಾ ಕೇಚನ ಮತ್ಸ್ಯಾಃ ಜಾಲೇ ನಿಬಧ್ಯಂತೆ ತಥಾ ಸರ್ವೇಪಿ ವಯಂ ಅಸ್ಮಿನ್ ಸಂಸಾರಸ್ಯ ಜಾಲೇ ನಿಬದ್ಧಾಃ. ತಾನೇತಾನ್ ನಿಬದ್ಧಾನ್ ಅಸ್ಮಾನ್ ತ್ವಂ ಮೋಚಯ ಇತಿ ಪ್ರಾರ್ಥಯಾಮಾಸು ತಮೇನಂ ವ್ಯಾಸಂ. ತಸ್ಯ ಚ ವ್ಯಾಸಸ್ಯ ಋಷೀಂದ್ರಸ್ಯ ಸ್ತೋತ್ರಾನಂತರಂ ಶ್ರಿಯೇ ಜಾತಃ ಇತಿ ಲಕ್ಷ್ಮೀ ಸ್ತೋತ್ರಪರಃ ಕಶ್ಚನ ಶ್ಲೋಕೋಪಿ ಪ್ರಾಶ್ರಾವಿ. ಸರ್ವೇಪಿ ಜ್ಞಾನಿನಃ ಜ್ಞಾನಪ್ರಾಪ್ತ್ಯರ್ಥಂ ಅಸ್ಮಿನ್ ಲೋಕೆ ಜಜ್ಞಿರೆ. ಜ್ಞಾನಪ್ರಾಪ್ತ್ಯರ್ಥಂ ಚ ಸರ್ವಮಪಿ ಪರಿತ್ಯಜ್ಯ ಕೇವಲಂ ಗುರುನೇವ ಉಪಜಗ್ಮುಃ. ತದನಂತರಂ ಚ ಮುಖ್ಯಪ್ರಾಣಸ್ಯ ತದಸ್ಯ ಪ್ರಿಯಮಾಭಿಪಾತೋ ಅಶ್ಯಾಮಿತಿ ಪವಮಾನಸೂಕ್ತೆ ವರ್ತಮಾನಃ ಕಶ್ಚನ ಮಂತ್ರಃ ಸೋಪಿ ಅಭ್ಯಧಾಯಿ. ಉರುಕ್ರಮಸ್ಯ ಸಹಿ ಬಂಧುಃ ಅಯಂ ಪ್ರಾಣಃ ತಸ್ಯ ಅವತಾರರೂಪಃ ಮಧ್ವಶ್ಚ ಉರುಕ್ರಮಸ್ಯ ಬಂಧುಃ. ಉರುಕ್ರಮ ಇತಿ ಕಥಿತಸ್ಯ ಭಗವತಃ ತ್ರಿವಿಕ್ರಮಸ್ಯ ಅಯಂ ಬಂಧುಃ ಇತಿ. ವ್ಯಾಸಾವತಾರವನ್ನು ಈಗ ಭಾಗವತಕ್ಕನುಸಾರವಾಗಿ ನಾವೇನು ನೋಡ್ತಾ ಇದ್ದೇವೆ, ಅದಕ್ಕಿಂತ ಮುಂಚೆ ಋಗ್ವೇದದಲ್ಲಿ ಬಂದಂತೆ ವ್ಯಾಸರ, ಲಕ್ಷ್ಮೀದೇವಿಯ ಮತ್ತು ಮುಖ್ಯಪ್ರಾಣನ ಸ್ತೋತ್ರಗಳನ್ನು ನೋಡಿದ್ದೇವೆ. ಋಷಿಗಳೆಲ್ಲ ವ್ಯಾಸರ ಬಳಿಗೆ ಬಂದರಂತೆ. ಅಲ್ಲಿ ಇಂದ್ರಂ ಅಂತ ಶಬ್ದ ಇದೆ. ಋಷೀಂದ್ರ ಅವನು ಋಷಿಗಳಲ್ಲಿ ಶ್ರೇಷ್ಠನಾದವನು. ಅವನ ಬಳಿಗೆ ಬಂದು ಅವನನ್ನು ಹೀಗೆ ಪ್ರಾರ್ಥನೆ ಮಾಡಿದರು.
ಉಪಧ್ವಾಂತ ಮೂರುಣಿ, ನಮ್ಮೆಲ್ಲ ಕತ್ತಲನ್ನು, ಅಜ್ಞಾನವೆಂಬ ಕತ್ತಲನ್ನು ಕೂಡ ನೀನು ಪರಿಹಾರ ಮಾಡು. ನಮ್ಮ ಕಣ್ಣನ್ನು ನೀನು ತೆರೆಸಬೇಕು. ಪೂರ್ಧಿ ಚಕ್ಷು ಮುಮುಗ್ಧ್ಯಸ್ಮಾನ್, ಸಂಸಾರದ ಬಲೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ, ನಮ್ಮನ್ನು ನೀನು ಬಿಡಿಸಬೇಕು ಅಂತ ಅವರು ಕೇಳಿಕೊಂಡ್ರಂತೆ. ಲಕ್ಷ್ಮೀದೇವಿಯ ಸ್ತೋತ್ರವು ಕೂಡ ಬಹಳ ಮಹತ್ವದ್ದೇ. ಯಾಕೆಂದರೆ ಶ್ರೀಯೇ ಜಾತಃ, ಸಾಧಕ ಹುಟ್ಟಿರುವುದು ಜಾತಕ್ಕೆ ಸಂಪತ್ತನ್ನು ಗಳಿಸ್ಲಿಕ್ಕಲ್ಲ, ಜ್ಞಾನ ಸಂಪತ್ತನ್ನು ಗಳಿಸ್ಲಿಕ್ಕೆ ಅವನು ಹುಟ್ಟಿರೋದು. ಶ್ರೀಯ ಆ ನಿರೀಯಾಯ, ಜ್ಞಾನ ಸಂಪತ್ತಿನ ಸಂಪಾದನೆಗಾಗಿಯೇ ಮನೆ ಬಿಟ್ಟು ಹೊರಗೆ ಬಂದವನು, ಗೃಹಸ್ಥಾಶ್ರಮವನ್ನು ಬಿಟ್ಟು ಬಂದವನು, ಸನ್ಯಾಸ ತಗೊಂಡವನು ಅಂತ ಅರ್ಥ ಅಲ್ಲ. ಜಗತ್ತಿನ ಸಕಲ ಭೋಗ ಪದಾರ್ಥಗಳನ್ನು ಕೂಡ ತುಚ್ಛೀಕರಿಸಿ, ಗೃಹಸ್ಥಾಶ್ರಮದಲ್ಲಿ ಇದ್ದರೂ ಕೂಡ ಅವನು ಆ ಥರದ ಒಂದು ವಿರಕ್ತ ಮನೋಭಾವನೆ ಅಂದರೆ ಬದುಕಬೇಕು, ನಮಗದು ಗೊತ್ತಿದೆ. ಹಾಗೆ ಬದುಕಬೇಕಾದವನು ಆ ಥರ ಬದುಕಿ ಜ್ಞಾನದಾಯಕರಾದ ಗುರುಗಳಿಗೆ ತನ್ನನ್ನು ಅರ್ಪಿಸ್ಕೊಂಡು ಮುಂದೆ ಅವನು ಜ್ಞಾನವನ್ನು ಗಳಿಸ್ತಾನೆ ಅಂತ ಹೀಗೆ ಆ ಋಗ್ವೇದದ ಮಂತ್ರ ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡ್ತದೆ. ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ 12ನೇ ಅಧ್ಯಾಯದಲ್ಲಿ ಅದನ್ನು ವರ್ಣಿಸಿದ್ದಾರೆ. ಮುಖ್ಯ ಪ್ರಾಣ ಸ್ತೋತ್ರವನ್ನು ಕೂಡ ಋಗ್ವೇದದಲ್ಲಿ ಇದ್ದದನ್ನು ನಾವು ಆಮೇಲೆ ನೋಡಿದ್ದೇವೆ. ಉರುಕ್ರಮಸ್ಯ ಸಹಿ ಬಂಧು, ಈ ಪ್ರಾಣ ಏನಿದ್ದಾನೆ ಉರುಕ್ರಮ ತ್ರಿವಿಕ್ರಮ ಅಂತ ಕರೆಸ್ಕೊಂಡಿರುವಂತಹ ಮುಖ್ಯ ಪ್ರಾಣನ ಬಂಧುವಾಗಿದ್ದಾನೆ. ಅಥವಾ ಉರುಕ್ರಮನಿಗೆ ಈ ಭಗವಂತ ಮುಖ್ಯ ಪ್ರಾಣ, ಭಗವಂತನಾದ ತ್ರಿವಿಕ್ರಮ ಉರುಕ್ರಮನಿಗೆ ಈ ಮುಖ್ಯ ಪ್ರಾಣ ಬಂಧುವಾಗಿದ್ದಾನೆ. ಇತ್ಥಾ ವಿಷ್ಣೋ ಪರಮೇ ಪದೇ ಮಧ್ವ ಉತ್ಸಾಹ, ಆ ವಿಷ್ಣುವಿನ ಪಾದಕಮಲದಲ್ಲಿ ಈ ಮಧ್ವ ಉತ್ಸುಕನಾಗಿದ್ದಾನೆ, ಯಾವತ್ತೂ ಅಲ್ಲಿ ಆಸಕ್ತಿ ತೋರಿಸ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಆ ಎಲ್ಲ ಸ್ತೋತ್ರಗಳನ್ನು ನೋಡಿದ್ದೀವಿ. ಮುಂದೆ ನಾವು ನೋಡಬೇಕಾದದ್ದು ಈ ವ್ಯಾಸರ ಕುರಿತಾದಂಥ ವರ್ಣನೆ. ಇದು 17ನೇ ಅವತಾರ. ಹದಿನೇಳನೇ ಅವತಾರದಲ್ಲಿ ಸತ್ಯವತಿಯಲ್ಲಿ ಪರಾಶರರ ಮೂಲಕ ಹುಟ್ಟಿದ ಬಳಿಕ ಆ ವೇದ ಎಂಬ ದೊಡ್ಡ ಮಹಾವೃಕ್ಷ ಏನಿದೆ ಅದರ ಕೊಂಬೆಗಳನ್ನು ಅವನು ವಿಸ್ತರಿಸಿದ. ವೇದವೆಂಬ ವೃಕ್ಷಕ್ಕೆ ಅನೇಕ ಕವಲುಗಳು ಎಲ್ಲ ಇದ್ದವು ಮೊದಲು ಕೂಡ. ಇವನು ಆ ಕವಲುಗಳನ್ನು ನಮಗೆ ತೋರಿಸಿಕೊಟ್ಟ ಅಷ್ಟೆ. ಯಾಕೆಂದರೆ ದೃಷ್ಟ್ವಾ ಪುಂಸಃ ಅಲ್ಪಮೇಧಸಃ, ಯಾವತ್ತೂ ಕೂಡ ಮನುಷ್ಯ ಅಜ್ಞಾನಿಯೇ, ಆದರೂ ಈ ಕಲಿಯುಗದಲ್ಲಿ ಅವನ ಅಜ್ಞಾನ ಹೆಚ್ಚು. ಈ 28ನೇ ಮಹಾಯುಗದಲ್ಲಿ ಅವನೇನು ಹುಟ್ಟಿ ಬಂದಿದ್ದಾನೆ ವ್ಯಾಸನಾಗಿ ದ್ವಾಪರದಲ್ಲಿ, ಈ ಕಲಿಯುಗಕ್ಕೆ ಸಮೀಪವಾಗಿ ಹುಟ್ಟಿ ಬಂದ. ಉಳಿದೆಲ್ಲ ಯುಗಗಳಿಗಿಂತಲೂ ಕಲಿಯುಗದಲ್ಲಿ ನಮ್ಮ ಗ್ರಹಣ ಶಕ್ತಿ ಮತ್ತು ಸ್ಮರಣ ಶಕ್ತಿ ಬಹಳ ದುರ್ಬಲವಾದದ್ದು. ಅದಕ್ಕೆ ಅಲ್ಪಮೇಧಸಃ ಅಂತ ಹೇಳಿದ್ದಾರೆ ಇದೇ ಶ್ಲೋಕದಲ್ಲಿ. ಈ ಜನರ ಬುದ್ಧಿಯನ್ನು ಗಮನಿಸಿದ ವ್ಯಾಸ, ಗಮನಿಸಿ ಇವರು ಈ ವೇದವೆಂಬ ಮಹಾವೃಕ್ಷವನ್ನು ಹತ್ತಿ ಅದರಲ್ಲಿರೋ ಫಲಗಳನ್ನು ಸ್ವೀಕಾರ ಮಾಡಲಿಕ್ಕಾಗಲಿ ಅದರ ಅಧ್ಯಯನಕ್ಕಾಗಲಿ ಇವರು ಸಮರ್ಥರಲ್ಲ ಅಂತ ಗೊತ್ತಾಯಿತು. ಆಗ ಆಲೋಚನೆ ಮಾಡಿ ವೇದವೆಂಬ ಮಹಾವೃಕ್ಷದ ಶಾಖೆಗಳನ್ನು ತೋರಿಸಿಕೊಟ್ಟ. ಎಲ್ಲ ವೇದವನ್ನು ಅಲ್ಲದೆ ಹೋದರೂ ಕೆಲವು ಶಾಖೆಗಳನ್ನಾದರೂ ಅಧ್ಯಯನ ಮಾಡಿರಿ ಅಂತ ತೋರಿಸಿಕೊಟ್ಟ. ಸರ್ವಕರ್ಮಕೃತೋ ಯಸ್ಮಾತ್ ಅಶಕ್ತಾಹ ಸರ್ವಜಂತವಃ ಶಾಖಾಭೇದಂ ಕರ್ಮಭೇದಂ ವ್ಯಾಸಸ್ತಸ್ಮಾತ್ ಅಚೀಕ್ಲಿಪತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಪ್ರಮಾಣ ಹೇಳ್ತಾರೆ. ವಾಸ್ತವಿಕವಾಗಿ ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ನಿತ್ಯಶಃ ಆನಂದೋ ಹಿ ಫಲಂ ಯಸ್ಮಾತ್ ಶಾಖಾಭೇದೋ ಹ್ಯಶಕ್ತಿಜಃ. ಸಾಧಕ ಏನು ಮಾಡಬೇಕು? ಸ್ವಲ್ಪನೇ ಓದಿಬಿಡ್ತೀನಿ ಅಂತ ಆಲೋಚನೆ ಮಾಡಬಾರ್ದು. ಜಿಜ್ಞಾಸ್ಯೋಸೌ ನಾಲ್ಪವೇದೈ ಪ್ರಸಿದ್ಧೇತ್. ಅಲ್ಪವೇದವರಾದವರು ಅಷ್ಟಿಟ್ಟು ಸ್ವಲ್ಪ ತಿಳುವಳಿಕೆ ಇದ್ದವರಿಗೆ ಭಗವಂತ ತಿಳಿಯೋನಲ್ಲ. ತನ್ನ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣವಾದ ತಿಳುವಳಿಕೆಯನ್ನು ಸಾಧಕ ಪಡ್ಕೊಳ್ಳೇಬೇಕು. ಆದರೆ ಅದು ನಮಗೀಗ ಸಾಧ್ಯ ಆಗ್ತಿಲ್ಲ. ವಾಸ್ತವಿಕವಾಗಿ ಎಷ್ಟೆಷ್ಟು ನಮ್ಗೆ ಅರ್ಹತೆ ಇದೆಯೋ ಅಷ್ಟೆಲ್ಲ ಅಧ್ಯಯನ ಮಾಡಿ ಸಕಲ ಶಾಸ್ತ್ರಗಳನ್ನು ಓದಿದರೆ, ಆ ಪ್ರಕಾರ ಕರ್ಮ ಮಾಡಿದರೆ ಆನಂದೋಹಿ ಫಲಂ ಯಸ್ಮಾತ್, ಮಹಾನಂದ ಇದೆ ಅದಕ್ಕೆ. ಆದರೆ ಅಷ್ಟು ಆನಂದಕ್ಕೆ ನಾವು ಪಾತ್ರರೇ ಅಲ್ಲ, ಫಲಕ್ಕೆ ಪಾತ್ರರಲ್ಲೂ ಅಲ್ಲ ಅಂದಮೇಲೆ ಆ ಸಾಧನೆಗೂ ನಾವು ಪಾತ್ರರಲ್ಲ. ಹೀಗಿರೋದ್ರಿಂದ ಸರ್ವಕರ್ಮಕೃತವು ಅಸಕ್ತಾಹ, ಎಲ್ಲ ಕರ್ಮಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವ್ಯಾಸ ಏನು ಮಾಡಿದ? ಶಾಖಾಭೇದಂ ಕರ್ಮಭೇದಂ, ವೃಕ್ಷಾಖೆಗಳಿಗೆ ಅನುಸಾರವಾಗಿ ನೀವು, ಯಜುರ್ವೃಕ್ಷಾಖೆಗೆ ಅನುಸಾರವಾಗಿ ನೀವು, ಸಾಮಕ್ಕೆ ಹೀಗೆಲ್ಲ ನೀವು ಬೇರೆ ಬೇರೆ ಶಾಖೆಗಳನ್ನು ಅಧ್ಯಯನ ಮಾಡಿರಿ.
ಅಲ್ಲಿ ಹೇಳಿದ ಕರ್ಮಗಳನ್ನಾದರೂ ನೀವು ಮಾಡ್ರಿ ಅಂತ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಆಗ ನಮಗೆಲ್ಲರಿಗೂ ಕೂಡ ಅಷ್ಟಷ್ಟನ್ನಾದರೂ ಅಧ್ಯಯನ ಮಾಡುವುದು ಸಾಧ್ಯ ಆಯಿತು. ಕೊನೆಯ ಪಕ್ಷ ಯಜುಶಾಖೆ ಋಕ್ಷಾಖೆಯನ್ನಾದರೂ ಅಧ್ಯಯನ ಮಾಡಿರಿ ಅಂತ ಹೇಳಿದರು. ಅದನ್ನೂ ಪೂರ್ಣವಾಗಿ ನಾವು ಮಾಡಲಿಕ್ಕಾಗಲಿಲ್ಲ. ನಾವು ಮಾಡುವ ಸಂಧ್ಯಾವಂದನೆ, ದೇವ್ರ ಪೂಜೆ ಇತ್ಯಾದಿಗಳಲ್ಲಿ ಬಳಸುವ ಮಂತ್ರಗಳಿಗೆ ಅರ್ಥವೇ ನಮ್ಗೆ ಗೊತ್ತಾಗಲಿಲ್ಲ. ಒಂದಿಷ್ಟು ಯಾವುದ್ಯಾವುದೋ ಕೆಲವು ಮಂತ್ರಗಳಿಗೆ ಅಲ್ಪ ಸ್ವಲ್ಪ ಅರ್ಥ, ಮಹಾಭಾರತ, ಭಾಗವತ ಇತ್ಯಾದಿ ಗ್ರಂಥಗಳಿಗೆ ಒಂದಿಷ್ಟು ಅರ್ಥಗಳನ್ನು ತಿಳ್ಕೊಂಡು ನಮ್ಮಂಥವರು ಮುಂದುವರೆದಿದ್ದೇವೆ ಅಷ್ಟೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಕೃತ್ಸ್ನ ವೇದ ತದರ್ಥ ಅವಗಮ ಉಪಯುಕ್ತ ಬುದ್ಧಿಶೂನ್ಯಾನ್, ಸಮಸ್ತ ವೇದಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ ಇವರಿಗೆ. ಶಾಸ್ತ್ರ ಏನೋ ಹೇಳಿದೆ, ವೇದ ಕೃತ್ಸ್ನೋ ಹಿ ದಿಗಂತವ್ಯ ಸರಹಸ್ಯೋ ದ್ವಿಜನ್ಮನ ಅಂತ. ಸಮಸ್ತ ವೇದವನ್ನು ಓದಬೇಕು, ಅದರ ರಹಸ್ಯವನ್ನು ತಿಳ್ಕೋಬೇಕು ಅಂತ ಶಾಸ್ತ್ರ ಹೇಳಿದೆ. ಇವನಿಗೆ ಆಗ್ತಿಲ್ವಲ್ಲ. ಅದನ್ನು ನೋಡಿ ಆ ವೇದವೆಂಬ ವೃಕ್ಷ ಅದರ ಶಾಖೆಗಳನ್ನು ಹೀಗೆ ಅವನು ಋಗ್ಯಜು ಸಾಮ ಮೊದಲಾದ ರೀತಿಯಿಂದ ವಿಭಾಗ ಮಾಡಿದ ಅಂತ ಅದರ ತಾತ್ಪರ್ಯ. ಈ ಭಗವಂತನ ಈ ವ್ಯಾಸಾವತಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಇಲ್ಲಿಗ ಪರಶುರಾಮನ ಅವತಾರದ ಬಗ್ಗೆ ಬಂತು. ಮುಂದೆ ಬರಬೇಕಾದದ್ದು ರಾಮನ ಅವತಾರ, ಅದಾದ್ಮೇಲೆ ಕೃಷ್ಣನ ಅವತಾರ. ಕೃಷ್ಣನ ಅವತಾರಕ್ಕಿಂತ ಪೂರ್ವಭಾವಿಯಾಗಿ ವೇದವ್ಯಾಸರ ಅವತಾರ. ಮೊದಲು ಇಕ್ಷ್ವಾಕು ರಾಮ, ಅದಾದ್ಮೇಲೆ ದ್ವಾಪರ ಯುಗದಲ್ಲಿ ಕಲಿಯುಗ ಸಮೀಪಕ್ಕೆ ಬಂದಾಗ ವೇದವ್ಯಾಸರ ಅವತಾರ, ಅದಾದ ಬಳಿಕ ಒಂದು 500-600 ವರ್ಷದ ನಂತರ ಕೃಷ್ಣನ ಅವತಾರ. ವ್ಯಾಸ 600 ವರ್ಷೀಯ ಧೃತರಾಷ್ಟ್ರ ಮದೀಜನತ್. ಧೃತರಾಷ್ಟ್ರ ಹುಟ್ಟಿದಾಗ ವೇದವ್ಯಾಸರಿಗೆ 600 ವರ್ಷ ಆಗಿತ್ತಂತೆ. ಹೆಚ್ಚು ಕಡಿಮೆ ಧೃತರಾಷ್ಟ್ರನ ಮಗ, ಧೃತರಾಷ್ಟ್ರನ ಮುಂದಿನ ತಲೆಮಾರು ಕೃಷ್ಣ ಅಂದರೆ. ಆದ್ದರಿಂದ ಕೃಷ್ಣ ಜನಿಸಿದಾಗ, ಕೃಷ್ಣ ಅವತರಿಸಿದಾಗ ವೇದವ್ಯಾಸರಿಗೆ ಸರಿಸುಮಾರು 630-650 ವರ್ಷ ಆಗಿದ್ದಿರಬೇಕು. ಆದ್ದರಿಂದ ವ್ಯಾಸರ ಅವತಾರವನ್ನು ಪರಶುರಾಮ ಅವತಾರ ವರ್ಣನೆ ಮಾಡಿದ್ದಾದ ಬಳಿಕ ರಾಮನ ಅವತಾರ ವರ್ಣನೆ ಮಾಡಿ ಆಮೇಲೆ ವ್ಯಾಸಾವತಾರ, ಆಮೇಲೆ ಕೃಷ್ಣಾವತಾರ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ ಯಾಕೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಆಚಾರ್ಯರು ಅದಕ್ಕೆ ಸಮಾಧಾನ ಹೇಳಿದ್ದಾರೆ. ವಿಜಯಧ್ವಜರು ಕೂಡ ರಾಮಾವತಾರ ಪೂರ್ವಂ ವ್ಯಾಸಾವತಾರ ಸತ್ವಂ ಜ್ಞೇಯಂ. ಅವರು ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿಲ್ಲ ವಿಜಯಧ್ವಜ ತೀರ್ಥರು. ರಾಮಾವತಾರಕ್ಕಿಂತ ಮುಂಚೆ ಕೂಡ ಒಂದು ವ್ಯಾಸಾವತಾರ ಇದೆ, ಅದನ್ನು ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ನೀವು ತಿಳ್ಕೊಳ್ಳಿ ಅಂತೇಳಿ ಬಿಟ್ಟಿದ್ದಾರೆ. ರಾಧಾಕೃಷ್ಣರದು ಅಂತ ಒಂದು ವ್ಯಾಖ್ಯಾನ. ರಾಮಾವತಾರ ಪ್ರಾಕ್ ವ್ಯಾಸಾವತಾರ ಇತಿ ಕಥನಂ ಲೇಖಕ ಪ್ರಮಾದಾಪತಿತಮಿತಿ ಚಿಂತಿತೆ. ರಾಮಾವತಾರಕ್ಕಿಂತ ಮುಂಚೆ ಒಂದು ವ್ಯಾಸಾವತಾರ ಆಗಿತ್ತು ಅಂತ ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ. ಅದು ಪ್ರಾಯ ಅವರು ತಪ್ಪು ಮಾಡಿದ್ದಾರೆ, ಅವರಿಗೆ ಅದು ಕಾಲಗಣನ ಗೊತ್ತಿಲ್ಲ. ರಾಮಾವತಾರ ಆದ್ಮೇಲೆ ವ್ಯಾಸಾವತಾರ, ರಾಮಾವತಾರಕ್ಕಿಂತ ಮುಂಚೆ ವೇದ ವ್ಯಾಸಾವತಾರ ಆಗೋದು ಹೇಗೆ ಅಂತ ವಿಜಯಧ್ವಜರನ್ನ ರಾಧಾಕೃಷ್ಣ ಅನ್ನುವ ವ್ಯಾಖ್ಯಾನಕಾರರು ಖಂಡನೆ ಮಾಡಿದಂತೆ ಕಾಣಿಸ್ತದೆ. ವಿಜಯಧ್ವಜರ ಯಾಕೆ ಹೇಳಿದ್ದಾರೆ ಅಂದರೆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಹೇಳಿದ್ದಾರೆ. ಆ ಭಾಗವತ ತಾತ್ಪರ್ಯವನ್ನು ಓದಲಿಲ್ಲ ಅಂತ ಕಾಣಿಸ್ತದೆ ರಾಧಾಕೃಷ್ಣ ಅನ್ನೋ ವ್ಯಾಖ್ಯಾನಕಾರರು. ಸಹಜ, ನಾವು ಇತರ ಮತೀಯ ವ್ಯಾಖ್ಯಾನಗಳನ್ನು ನೋಡೋದಿಲ್ಲ, ನೋಡದೇ ಇದ್ದಿದ್ದರಿಂದ ಸಮಸ್ಯೆ. ಹೇಳ್ತಾರೆ ಯಾಕೆ ರಾಮಾವತಾರಕ್ಕಿಂತ ಮುಂಚೆ ಹೇಗೆ ವ್ಯಾಸಾವತಾರ ಅಂದರೆ ತೃತೀಯಂ ಯುಗಮಾದಭ್ಯ ವ್ಯಾಸೋ ಬಹುಶು ಜಜ್ಞಿವಾನ್ ಅಂತ ಕೂರ್ಮ ಪುರಾಣ ಇದೆ. ವ್ಯಾಸಾವತಾರ ನೀವು ತಿಳ್ಕೊಂಡಿರುವಂತೆ ಈಗ 28ನೇ ಮಹಾಯುಗದಲ್ಲಿ ಒಂದೇ ಕಡೆ ಆಗಿರೋದಲ್ಲ. 28ನೇ ಮಹಾಯುಗ ಈಗ ನಡೆದಿದೆಯಲ್ಲ, 3ನೇ ಮಹಾಯುಗ, ಮುಂದೆ 7ನೇ ಮಹಾಯುಗ, ಮತ್ತೆ 16ನೇ ಮಹಾಯುಗ, ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ 25ನೇ ಮಹಾಯುಗ, ಅಷ್ಟಾವಿಂಶೇ ಯುಗೇ ಕೃಷ್ಣ, ಮುಂದೆ 28ನೇ ಮಹಾಯುಗ. ಇಲ್ಲೆಲ್ಲ ಕಡೆನೂ ಕೂಡ ವೇದವ್ಯಾಸರ ಅವತಾರ ಆಗಿದೆ. 3, 7, 16, 25 ಮತ್ತು 28 ಇಷ್ಟು ಮಹಾಯುಗಗಳಲ್ಲಿ ವೇದವ್ಯಾಸರ ಅವತಾರ ಆಗಿದೆ. ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಸ್ವಯಮೇವ ಹಿ ವಿವ್ಯಾಸ ವೇದಾಂಶ್ಚಕ್ರೇ ಚ ಭಾರತಂ ವೇದ ಸಂಹಿತಂ. ಆದರೆ ಈ 28ನೇ ಮಹಾಯುಗದಲ್ಲಿ ವೇದವ್ಯಾಸರು ಏನು ಅವತಾರ ಮಾಡಿದ್ರಲ್ಲ, ಸ್ವಯಂ ತಾನೇ ವ್ಯಾಸ ಅನ್ನೋ ಹೆಸರನ್ನು ಹೊತ್ತು ತಾನೇ ವೇದ ವಿಭಾಗ ಮಾಡಿದ್ರು. ಹಿಂದಿನ ಯುಗದಲ್ಲಿ ಇದ್ದ ಜನರಿಗೆ ಈ ಭಾಗ್ಯ ಇರಲಿಲ್ಲ. ವೇದ ವಿಭಾಗ ಮಾಡಿದ ವಿದ್ವಾಂಸರು ಕೆಲವರು ಬೇರೆ ಇದ್ರು, ಜ್ಞಾನಿಗಳು. ಅವ್ರಿಗೆ ಇವರು ಮಾರ್ಗದರ್ಶಕರು ಮಾತ್ರ ಆಗಿದ್ರು. ಆಗ ಈ ಭಗವಂತ ಜನಿಸಿದ್ದ ಇಲ್ಲ ಅಂತಲ್ಲ, ತಾನು ವೇದ ವಿಭಾಗ ಮಾಡಲಿಲ್ಲ. ಆಗ ಮಾಡಿದವರಿಗೆ ಇವನು ಸಹಾಯಕ, ಗೈಡ್ ಆಗಿದ್ದ ಅಷ್ಟೆ. ಮುಂದೆ ಅಶ್ವತ್ಥಾಮ ವೇದ ವಿಭಾಗ ಮಾಡ್ತಾರಲ್ಲ, ಅವರಿಗೆ ಈ ವ್ಯಾಸ ಕೇವಲ ಮಾರ್ಗದರ್ಶಕ ಆಗಿರ್ತಾನೆ, ಆ ಥರ. ಆದರೆ 28ನೇ ಮಹಾಯುಗದಲ್ಲಿ ಮಾತ್ರ ಸ್ವಯಂ ತಾನೇ ವ್ಯಾಸನಾಗಿ ವಿವ್ಯಾಸ ವೇದಗಳನ್ನು ವಿಭಾಗ ಮಾಡಿದ. ಮತ್ತು ವೇದಕ್ಕೆ ಸಮಾನವಾದಂಥ
ಈ ಮಹಾಭಾರತವನ್ನು ಕೂಡ ರಚನೆ ಮಾಡಿದ ಅಂತ ಹೀಗೆ ಮುಂದೆ 2ನೇ ಸ್ಕಂದದಲ್ಲಿ ಕೂಡ ಒಂದು ಕಡೆ ಹೇಳ್ತಾರೆ. ಆದ್ದರಿಂದ ತೃತೀಯಂ ಯುಗಂ ಆರಭ್ಯ, 3ನೇ ಮಹಾಯುಗವನ್ನು ಆರಂಭ ಮಾಡಿಕೊಂಡು ಅನೇಕ ಮಹಾಯುಗಗಳಲ್ಲಿ ವೇದವ್ಯಾಸರ ಅವತಾರ ಆಗಿದೆ. ಅದರಿಂದ ರಾಮಾವತಾರಕ್ಕಿಂತ ಮುಂಚೆ ಕೂಡ ಹಾಗೇ ಆಗಿದೆ ಅದು. ಅದರಿಂದ ನಾವಿಲ್ಲಿ ಅದನ್ನು ವರ್ಣನೆ ಮಾಡಿದ್ದು ತಪ್ಪಲ್ಲ ಅಂತ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವಿಜಯಧ್ವಜರ ವ್ಯಾಖ್ಯಾನವೂ ಕೂಡ ಕೆಲವು ವಿಜಯಧ್ವಜರ ಪಾಠಗಳಲ್ಲಿ ಕೆಲವು ವಾಕ್ಯಗಳು ಕೇಳಿಸ್ತವೆ, ಕೆಲವು ಕಡೆ ಕೇಳಿಸೋದಿಲ್ಲ. ರಾಮಾವತಾರ ಪೂರ್ವಂ ವ್ಯಾಸಾವತಾರ ಸತ್ವಂ ಜ್ಞೇಯಂ ಅಂತ ಅನ್ನೋದು ಒಂದು ಯಾವುದೋ ಪಾಠದಲ್ಲಿದೆ, ಇನ್ನೊಂದು ಪಾಠದಲ್ಲಿ ಆ ವಾಕ್ಯವೇ ಕಾಣಿಸೋದಿಲ್ಲ. ಕಾಣಿಸದೆ ಹೋದರೂ ಆ ವಿಷಯ ಸರಿಯಾಗಿದೆ, ಅಷ್ಟು ನಾವು ತಿಳ್ಕೊಂಡು ಸುಮ್ಮನೆ ಆಗಬೇಕು. ಮುಂದೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಸತ್ಯವತ್ಯಾಂ ಜಾತಸ್ಸನ್, ಸತ್ಯವತಿಯಲ್ಲಿ ಹುಟ್ಟಿದ, ವೇದವೆಂಬ ವೃಕ್ಷದ ಶಾಖೆಗಳನ್ನು ಅವನು ರಕ್ಷಿಸಿದ. ವೈವಸ್ವತ ಮನುವಿನ ಈ ಒಂದು ವೈವಸ್ವತ ಮನ್ವಂತರದಲ್ಲಿ 71 ಮಹಾಯುಗಗಳಿದೆಯಲ್ಲ, ಅದರಲ್ಲಿ 3ನೇ ಮಹಾಯುಗದಿಂದ ಆರಂಭ ಮಾಡಿಕೊಂಡು ಅನೇಕ ಬಾರಿ ಹುಟ್ಟಿದ ಅಂತ ಪ್ರಮಾಣ ಇದೆ. ಆದ್ದರಿಂದ ಈ ತಥಾಚ ರಾಮಾವತಾರಸ್ಯೈವ ವೈವಸ್ವತ ಮನೋಃ 28 ಮಹಾಯುಗಾಂತರ್ಗತ ತ್ರೇತಾಯುಗೇ ಜಾತತ್ವಾತ್ ತತಃ ಪೂರ್ವತನ ಮಹಾಯುಗೇಶು ಜಾತಾನಾಂ ವ್ಯಾಸಾವತಾರಾಣಂ ಸಪ್ತದಶಕತ್ವ ಉಕ್ತಿ ಯುಕ್ತ ಇತಿ ಭಾವ. ಈ 28ನೇ ಮಹಾಯುಗ ಏನು ನಡೆದಿದೆ, ಈ 28ನೇ ಮಹಾಯುಗದಲ್ಲಿ 28ನೇ ಮಹಾಯುಗದ ತ್ರೇತಾಯುಗದಲ್ಲಿ ರಾಮಾವತಾರ ಆಗಿದೆ. ಆದ್ದರಿಂದ ಇದಕ್ಕಿಂತ ಮುಂಚೆನೂ ಕೂಡ ವ್ಯಾಸಾವತಾರ ಆಗಿದೆ. ಆ ವ್ಯಾಸಾವತಾರವನ್ನು 17ನೇ ಅವತಾರ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಯಾದವಾರ್ಯರು ಕೂಡ ಅದನ್ನು ವಿವರಿಸಿದ್ದಾರೆ. ಒಂದು ವಿವಾದ ಇದೆ, 28ನೇ ಮಹಾಯುಗದ ತ್ರೇತಾಯುಗದಲ್ಲಿ ರಾಮ ಜನಿಸಿದ್ನು, 24ನೇ ಮಹಾಯುಗದ ತ್ರೇತಾಯುಗದಲ್ಲಿ ರಾಮ ಜನಿಸಿದ್ನು ಅಂತ ವಿವಾದ ಇದೆ. ಹಿಂದೆ ನಮ್ಮ ಗುರುಗಳು ಇದ್ದಾಗ ಅವ್ರ ಸಮ್ಮುಖದಲ್ಲಿ ಒಂದು ಜಿಜ್ಞಾಸೆ ನಡೆದಿತ್ತು, ಆದರೆ ಅದೇನು ಪರಿಹಾರ ಕಾಣಲಿಲ್ಲ. ಯಾದವಾರ್ಯರಂತೂ 28ನೇ ಮಹಾಯುಗದ ತ್ರೇತಾಯುಗದಲ್ಲಿ ರಾಮಾವತಾರ ಆಗಿದೆ ಅಂತ ಒಂದು ವರ್ಣನೆ ಮಾಡಿದ್ದಾರೆ. ಆ ವಿಷಯವನ್ನು ನಾವು ಹೆಚ್ಚು ಎಳೆದರೂ ಕೂಡ ಏನು ತೀರ್ಮಾನ ಆಗೋದಿಲ್ಲ. ಸ್ವಯಂ ಆಚಾರ್ಯರು ಅದರ ಬಗ್ಗೆ ರಾಮಾವತಾರ ಯಾವ ಯುಗದಲ್ಲಿ ಆಗಿದ್ದು, ಎಷ್ಟನೇ ಮಹಾಯುಗದಲ್ಲಿ ಅಂತ ಹೆಚ್ಚೇನು ಬೆಳಕು ಚೆಲ್ಲಿಲ್ಲ. ಅದರಿಂದ ಅದನ್ನು ಬಿಡೋದು ಒಳ್ಳೆಯದು. ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್ ಅಂತ ನಾರಾಯಣ ಹೇಳ್ತದೆ. ನಮಗೆಲ್ರಿಗೂ ಏನು ಮೋಹ, ಶಾಸ್ತ್ರಾಧ್ಯಯನ ಮಾಡುವಾಗ ಒಂದು ಏನು ಮೋಹ ಹುಟ್ಟುತ್ತದೆ, ಆ ಮೋಹದಿಂದ ನಮ್ಮನ್ನು ಈ ವೇದವ್ಯಾಸ ಕಾಪಾಡಬೇಕು ಅಂತ ಅಲ್ಲಿ ವರ್ಣನೆ ಇದೆ. ಹಾಗೆ ಆ ಅಂಬೃಣೀಪತಿಯಾದಂಥ ವೇದವ್ಯಾಸರ ಒಂದು ಅವತಾರ ಕಾರ್ಯವನ್ನು ಇವತ್ತು ನಾವು ಶ್ರವಣ ಮಾಡಿದ್ದೀವಿ. ಕಳೆದ ದಿವಸ ಕೀರ್ತಿಪತಿಯಾದಂಥ ವಾಮನ ರೂಪದ ಭಗವಂತನ ಆ ಒಂದು ವರ್ಣನವನ್ನು ಕೇಳಿದ್ವಿ. ಇವತ್ತು ಆ ವ್ಯಾಸರ ಕುರಿತಾದ ವರ್ಣನವನ್ನು ಕೇಳಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.